ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಮತ್ತೆ ಪ್ರತಿಕ್ರಿಯಿಸಲು ಆಸಕ್ತಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಈಗಾಗಲೇ ಬೆಂಗಳೂರಿನಲ್ಲಿ ಈ ಬಗ್ಗೆ ಹೇಳಿದ್ದೇನೆ, ಪದೇ ಪದೇ ಅದನ್ನೇ ಹೇಳುವ ಅಗತ್ಯವಿಲ್ಲ ಎಂದ ಅವರು ಸ್ಪಷ್ಟಪಡಿಸಿದರು. ಭವಿಷ್ಯದಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಆಗುತ್ತಾರೆ ಎಂಬ ಆಸಿಫ್ ಸೇಠ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಭವಿಷ್ಯದಲ್ಲಿ ಎಂದಿದ್ದಾರೆ, ಭವಿಷ್ಯ ಅಂದರೆ ನಾಳೆ ಎಂದರ್ಥವಲ್ಲ ಎಂದು ಹೇಳಿದರು. ಅಭಿವೃದ್ಧಿ ಕಾಮಗಾರಿಕೆಗಳ ಕುರಿತು ಮಾತನಾಡಿದ ಸಚಿವರು, ಕೆಲ ಕಡೆ ಕೆಲಸಗಳು ಪೂರ್ಣಗೊಂಡಿವೆ, ಇನ್ನು ಕೆಲವು ಕಡೆ ಬಾಕಿ ಉಳಿದಿವೆ, ವಿಳಂಬ ಆಗಿರಬಹುದು, ಅದನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಎಂದು ಹೇಳಿದರು. ದಲಿತರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡುತ್ತಿದೆ ಎಂಬ ಆರೋಪಕ್ಕೆ ಉತ್ತರಿಸಿದ ಅವರು, ಸದ್ಯ ಒಳ ಮೀಸಲಾತಿ ಜಾರಿಯಲ್ಲಿಲ್ಲ, ನ್ಯಾಯಾಲಯದ ತಡೆ ಕಾರಣವಾಗಿದೆ, ಅಂತಿಮ ತೀರ್ಪು ಬಂದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಸ್ಪಷ್ಟನೆ ನೀಡಿದರು. ಸಿಎಂ ಬದಲಾವಣೆಯ ಕುರಿತು ಕೇಳಿದ ಪ್ರಶ್ನೆಗೆ ನೇರ ಉತ್ತರ ನೀಡದೆ, ರಾಜ್ಯಾದ್ಯಂತ ಪಕ್ಷ ಸಂಘಟನೆಗಾಗಿ ಓಡಾಡುತ್ತಿದ್ದೇವೆ ಎಂದು ತಿಳಿಸಿದರು. ಈಗಾಗಲೇ ನಿಮ್ಮ ಪ್ರಶ್ನೆಗೆ ಬೆಂಗಳೂರಲ್ಲಿ ಉತ್ತರ ಆಗಿದೆ. ಸೊ ಮತ್ತೆ ಪದೇ ಪದೇ ಹೇಳೋದು ಅವಶ್ಯಕತೆ ಇಲ್ಲ, ಕಾದ್ ನೋಡೋಣ ಅಷ್ಟೇ. ಅದು ಹೇಳ ಭವಿಷ್ಯ, ಈಗ ನಾಳೆ ಅಲ್ಲ, ಭವಿಷ್ಯ 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 ಹೇಳಿ. ಶಾಸಕರು ಯಾರು ಕೆಲಸ ಸಚಿವರು ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ರು. ನೋಡಿ, ಒಂದ್ ಕಡೆ ಆಗುತ್ತೆ, ಒಂದ್ ಕಡೆ ಆಗೋಲ್ಲ, ಎರಡೂ ಆಗಿದೆ. ಕೆಲವು ಆಗಿಲ್ಲ ಒಪ್ಕೊಳ್ತೀವಿ, ಆಗಿದ್ದು ಕೂಡ ಇದೆ, ಬಹಳಷ್ಟು ಇದೆ. ಈಗ ಉದಾಹರಣೆ ಬಸ್ ಕೊಟ್ಟಿದ್ದಾರೆ, ಸಿಟಿ ಕೂಡ 100 ಕೊಡ್ತಾ ಇದ್ದಾರೆ, ದೊಡ್ಡ ಸಂಖ್ಯೆ ಅದು. ಒಂದ್ಸಲ ಲೇಟ್ ಆಗುತ್ತೆ. ಇಲ್ಲ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಿಗೆ ಸೀಮಿತವಾಗಿರೋಲ್ಲ ಇಲಾಖೆ, ಇಡೀ ರಾಜ್ಯಕ್ಕೆ ಇರ್ತದೆ. ರಾಜ್ಯಕ್ಕೆ ಮಾಡ್ತಿರ್ತಾರೆ, ಸ್ವಲ್ಪ ವಿಳಂಬ ಆಗಿರ್ಬೋದು, ಅದು ಒಪ್ಕೋತೀವಿ ಅಷ್ಟೇ. ಇಲ್ಲ, ಸದ್ಯ ಒಳ ಮೀಸಲಾತಿ ಇಲ್ಲ ಸದ್ಯಕ್ಕೆ. ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಅನ್ಯಾಯ ಮಾಡ್ತಾ ಇದೆ ಅಂತ ಏನು ಯಾವ ವಿಷಯ ಹೊರತುಪಡಿಸಿ ಏನು ಈಗ ನೇಮಕಾತಿಗೆ ಮುಂದಾಗಿದೆ ಸರ್ಕಾರ. ಯಾರಿಂದ ಯಾರು ತಡೆ ಹಿಡಿದವ್ರು? ಯಾರು? ಕೋರ್ಟ್ ಹಿಡ್ದಿದ್ದಾರೆ. ಕೋರ್ಟ್ ಹಿಡಿದ್ಮ್ಯಾಗ ಯಾರು ಏನ್ ಮಾಡೋರು? ಮುಂದಾಯ್ತು ಅನ್ನೋದು ಅವ್ರು ಏನ್ ಮಾಡ್ಬೇಕು ಆಗೋಲ್ಲ. ನ್ಯಾಯಾಲಯದಾಗ ತಡೆಯಾತಿ ಇರೋದ್ರಿಂದ ನಾವು ತಡೆ ಹಿಡ್ಲೇಬೇಕಾಗಿದೆ, ಹಿಡಿದಿದ್ವಿ. ಮುಂದದ ಅಂತಿಮ ಆದೇಶ ಬರಲಿ, ಬಂದ್ಮ್ಯಾಗ ಏನ್ ಮಾಡ್ಬೇಕು ನೋಡೋಣ. ಇಲ್ಲ ಇಲ್ಲ ಇಲ್ಲ, ಪದೇ 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 ಕುರ್ಚಿ ಇದೆ ಇಲ್ಲ. ಶಾಸಕರು ಡಿನ್ನರ್ ಫಸ್ಟ್ ಹೇಳ್ಯಾರಲ್ಲ, ಅದು ಸುಮಾರು 1.5 ದಿವಸ ಮಾಡ್ತಾರ ಹೇಳಿ. ರಾಜ್ಯಾದ್ಯಂತ ಎಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಕಡೆ ಕೂಡ ಸಂಘಟನೆ ಜೊತೆಗೆ ಎಲ್ಲ ಶಾಸಕರು ಕೂಡ ತಮ್ಮನ್ನ ರವಾನೆ ಆಗ್ತಾ ಇದೆಯಾ? ಪಕ್ಷ ಕಟ್ಟೋದು ಅಷ್ಟೇ ನಮ್ಮ ಕೆಲಸ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.